ಶಿವಸಿದ್ಧನಾಮ ಬಾರೋ ಧರೆಗೆಲ್ಲ ಕರುಣೆ ತೋರೋ ಶಿವಸಿದ್ಧರಾಮ ಬಾರೋ.
ಹೋಗ್ಬಿಡಾರು ಇಲ್ಲಿ ಬಂದು ಸಾಕು ಬಿಡಪ್ಪ.
ಸೈಡು ग्रापयामि राजाधिराजा प्रसयतायने नमो वै महेश्वराय कुर्महे सामेन कामान्तमकामय मह्यं कामेश्वर वै समोदात कुबेराय वैश्वराय महाराजाय च महायोपाप संवेदा पुष्पदावान पद्मान भवते निर्मावापाप पुष्पदावान पद्मान भवते यं नेरा योपमान्तर वेदा आजमान भवते कर्पूर मंगल निराज मुसि निराजनते आजमान सर्वज्ञ भूत स्वाहा भर्गो देवस्य मे दियोजन प्रचोदय आज सत्यं सत्यं प्राणाय स्वाहा ज्ञानाय स्वाहा समानाय स्वाहा रमणे स्वाहा नैवेद्यं नैवेद्यं नैवेद्याचनानन्तरे आत्मानं समर्पयामि नारायण दारुं समर्पयामि कर्पूर मंगल निराज मुसि निराजनते आज ಓಡ್ತೆ ಭಾಷೆಗೆ ಮಾತಾಡೋ ಯಾರು ಕೂತ್ಕೋಬೇಡಿ, ಇನ್ನೂ ಊಟ ಆಗಿಲ್ಲ. ಓ ಕರ್ತಿಕಣ ಹಂಗೆ ಅದು
ओम धवंते राजावरणो धवंते वृत्ति धवंते तस्याग्निकाराशंताराविंदे रक्षेश्वरता स्वाहा ओम सत्वाय ब्रह्मणां प्रचोदया स्वाहा चलग्नहादिदेवता प्रतिदेवताय नमः अथ अंगारकः ओम वीरध्वजाय ನಿಧಾನಕ್ಕೆ ಕಾಕ ಗೋಚರ ಹೊರಡಬೇಡಿ ಅಡಿಯಲ್ಲಿ ಅಡಿಯಲ್ಲಿ ಇಲ್ಲೂ ಇದೆ ಎಲ್ಲ ಬಿಚ್ಚಿ ಮೆತ್ಗೆ ನಿಧಾನಕ್ಕೆ అక్కడ ఆలోచన ಹೋಗಿ ಇಲ್ಲಿ ಹೋಗಿ ಅಮ್ಮ ಅಲ್ಲೇ ओम राजाधिराज प्रदया सायने नमो वैमहे सुनाय कुर्महे कामे कामां कामाय वचनं कामे करोवे सोमनाथ ओम राज वैष्णवाय महाराजाय नमः ओम कर्पूरगौरं कर्णावतारं संसारभारं मध्येन्द्रहारे संसार विन्दे विद्याविन्दे भगवानी सहितं नामि कर्पूरमण्डलीय तन्नोदरि प्रचोदयात् ओम योपाप संवेदा वचनावान् ब्रह्माण्डे यज्ञकामां पुष्पं पुष्पाकटावान् ब्रह्माण्डे कायं विदा लोमाय तन्वेदा आयतवान् बोधे इतिकमधमिता धराविन्दतां विवाह निजनं जीवनाकारं दे तच्चर्याय तच्चर्ममाप संहारं एकं संचापणं आदे देवासुता कालवेकवचनमोर पाप संहारं एकं चापणं इतिकमधमिता धराविन्दतां विवाह ज्ञान पुष्पं समर्पयामि
ದೊಡ್ಡ ಮತ್ತು ಮೂಲ ಸಬ್ಜೆಕ್ಟ್ ಹಿಂದೆ ಸಬ್ಜೆಕ್ಟ್ ನಿರ್ಮಾಣ ಎಲ್ಲ ಬೀಳ್ತಾರೆ, ಈ ಲಂಬುನೇ ಬೀಳಲ್ಲ, ಕಟ್ ಕಟ್ ಆಗೋಯ್ತೆ.
ಇದು ಮಾಡ್ಬೇಕು ಆ ಫುಡ್ ಆಗ್ತದೆ ಹೀಗೆ ಹೋಯ್ತಾ ಬರ್ತಾರೆ ಇರಬೇಕಾಗಿತ್ತು ಅವ್ರು ಬಿರುಕು ಬಂದರೆ ನಿಮ್ಮದು 7 ಮಾಡಿದೆ ಅವರ ಮುಂದೆ ಮಾಡಿಕೊಡ್ಬೋದು ಅವರಲ್ಲಿ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂಥ ಪರಮ ಪೂಜ್ಯರು ಹಾಗೂ ಸಿದ್ದರಾಮೇಶ್ವರ ಕರಗಮ್ಮ ತಾಯಿಯ ಎಲ್ಲ ಶರಣ ಬಂಧುಗಳನ್ನ ನಮ್ಮ ಅಶಿಕ್ಷಿತ ಮತ್ತು ಸಹಕ ಸಂಘಟನೆಗಳಿಂದ ಒಂದು ಪ್ರಾರ್ಥನೆಯಲ್ಲಿ ಬೇರೆ ಅವ್ರನ್ನ ಕೇಳ್ಕೊತಾ ಇದ್ದೀವಿ. ಕಾರ್ಯಕ್ರಮದ ಪ್ರಾರ್ಥನೆ ಮಾಡಿದಂಥ ಅರ್ಚಿತ ಮತ್ತು ಮಕ್ಕಳಿಗೆ ಧನ್ಯವಾದ. ಕಾರ್ಯಕ್ರಮದ ಇನ್ನೋರ್ವ ನಮ್ಮ ಅರ್ಚಕರಾದಂಥ ಮಾದೇವಪ್ಪನವರು ಹಾಗೂ ಮೋಹನ್ ಕೂಡ ಒಂದು ಪ್ರೇಯರ್ ಮಾಡಬೇಕು ಅಂತೇಳಿ ಅವ್ರನ್ನ ಮಹಾಪ್ರಭು ಶ್ರೀ ಮಣಿರಂಜನ್ ಗುರುತಿಗೆ ಬಸವ ವಿಪ್ರಮತ ಬಾಲಕೆ ಬಹುಪವರ ಶಿವಮೇಶ್ವರ ಕರಗಮ್ಮ ಬಾಲಕೆ ನಮೋ ನಮಃ. ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ಹರಿಹರ ಬ್ರಹ್ಮರು ಅನಾವರತ ಭಜಿಸುವ ಮೂಜಗದೊಡೆಯ ಗಣೇಶನೇ. ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ. ನೀನೆ ಮೊದಲು ನಿನ್ನಿಂದ ತಾನೇ ಆರಂಭ ಜಗದುಳೆಲ್ಲ. ಮೊದಲ ಪೂಜೆ ನಿನಗಾದ ಮೇಲೆ ಉಳಿದ ಪೂಜೆಯಲ್ಲ. ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ಹರಿಹರ ಬ್ರಹ್ಮರು ಅನಾವರತ ಭಜಿಸುವ ಮೂಜಗದೊಡೆಯ
ಕಾರ್ಯಕ್ರಮಕ್ಕೆ ನಮ್ಮ ತಾಯಿ ದೇವಸ್ಥಾನವು ಶಿಥಿಲ ಹಂತದಲ್ಲಿದ್ದು ಆ ದೇವಸ್ಥಾನದ ಜೀರ್ಣೋದ್ಧಾರ ಕ್ರಿಯೆಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿಯ ಆ ಕುಲಕ್ಕೆ ಸಂಬಂಧಪಟ್ಟಂತ ಒಂದು 20 ಕುಟುಂಬ, ಮಂಚಿನಲ್ಲಿ ಕೂಡ ಒಂದು 35ರಿಂದ 40, ಕೋಸಗೊಂಡಳ್ಳಿಯಿಂದ ಒಂದು 25-30, ಹೀಗೆ ಒಂದು 60-70 ಆ ಮನೆ ದೇವರು ಹೊಂದಿರುವಂತಹ ಕುಟುಂಬಗಳು. ಇದು ಆರಾಧ್ಯ ದೈವ ಅಂತ ಹೇಳಿ ಹಿಂದಿನ ಕಾಲದಿಂದ ಕೂಡ, ನಮ್ಮ ಪುರಾತನ ಕಾಲದಿಂದ ಕೂಡ ಪೂಜಿಸಿಕೊಂಡು ಬರ್ತಾ ಇದ್ರು. ಇದು ಮುಜರಾಯಿಯು ಕೂಡ ಸರ್ಕಾರದ ಹಂತಕ್ಕೂ ಕೂಡ ಇದು ತಲುಪಿಸಿರ್ಬೋದು, ಮತ್ತೆ ರಾಜೇಂದ್ರ ಇರ್ಬೋದು, ಸಿದ್ದರಾಜ್ ಇರ್ಬೋದು, ಈಗ ಹಲವಾರು ಕೈ ಜೋಡಿಸಿದ್ದಾರೆ. ಆ ಕೈ ಜೋಡಿಸಿರುವಂತ ಕ್ರಿಯೆ ಒಂದು ದೇವಸ್ಥಾನ ಮಾಡೋದು ಈ ಸಂದರ್ಭದಲ್ಲಿ ಅಷ್ಟು ಸುಲಭ ಸತ್ಯವಾದ ಮಾತು. ಯಾಕೆಂತಂದ್ರೆ ಈ ಪರಂಪರೆ ಎಲ್ಲರನ್ನೂ ಒಗ್ಗೂಡಿಸಿ ಪ್ರತಿಯೊಬ್ಬರನ್ನು ಒಂದು ಹಂತದಲ್ಲಿ ತಗೊಂಡು ಬಂದು ಅವ್ರನ್ನ ಜೋಡಣೆ ಮಾಡ್ಕೊಂಡು ಈ ತರ ಒಂದು ಒಳ್ಳೆ ಸ್ಥಿತಿಗೆ ತರಬೇಕು ಅಂತಂದ್ರೆ ಸಾಮಾನ್ಯ ಸಂದರ್ಭ ಅಲ್ಲ. ಇದಕ್ಕೆ ಮೂಲತಃ ಆ ಪರಂಪರೆಯ ಗುರುಗಳಾದಂತ ನಮ್ಮ ಬನ್ನಿತಾಳೆ ಗುರುಗಳವರು ನಾನು ನಿನ್ನೆನೂ ಕೂಡ ಪ್ರಸ್ತಾಪ ಮಾಡಿದೆ. ಪೂಜ್ಯರು ಕೇರಳ, ತಮಿಳುನಾಡು, ಆಂಧ್ರ ಇವೆಲ್ಲಾ ರಾಜ್ಯಗಳು ಕೂಡ ಕಾಣದೇ ಇರುವಂತಹ ಗುರುಗಳು ಅವ್ರಿಗೆ ಒಂದು ಸಣ್ಣ ಪೀಠ ಸಿಕ್ಕಿದೆ. ನಮ್ಮಂತ ಲೆಕ್ಕದಲ್ಲಿ ಅವ್ರಿಗೆ ಹೆಚ್ಚಿನ ಮಟ್ಟದಲ್ಲಿ ಅವ್ರಿಗೆ ಪರಂಪರೆ ಸಿಗ್ಬೇಕಾಗಿತ್ತು. ಅವರು ಕೂಡ ಇದಕ್ಕೆ ಪ್ರಾರಂಭದಲ್ಲಿ ನಮ್ಮ ಶಂಭುಲಿಂಗ ಮಹಾಸ್ವಾಮಿಗಳು ಮತ್ತೆ ಅವರು ಬುದ್ಧಿ ಪೂಜೆ ಮಾಡಿ ಸರಾಗವಾಗಿ ನಡೀಲಿ ಈ ದೇವಸ್ಥಾನ ಅನ್ನುವಂಥದ್ದನ್ನ ಹೇಳಿದ್ರು. ಅವತ್ತು ಪೂಜೆ ಸಲ್ಲಿಸಿದ ತಕ್ಷಣನೇ ನಮ್ಮ ಈ ಭಕ್ತರು ಏನಿದ್ದಾರೆ ಹಲವಾರು ದಾನಿಗಳನ್ನ ಕೇಳ್ಕೊಂಡು ಹೊರಟ್ರು. ಆ ಕೇಳ್ಕೊಂಡು ಹೊರಟಾಗ ಅಲ್ಲಲ್ಲಿ ಕೂತು ಮಾತಾಡ್ತಾರೆ, ಸಿದ್ದರಾಮೇಶ್ವರ ಮತ್ತೆ ಕರಗಮ್ಮನ ದೇವಸ್ಥಾನಕ್ಕೆ ನಾವೆಲ್ಲಿ ಕೇಳಿದ್ರು ಕೂಡ ಆ ಧನಧಾನ್ಯ ನಮಗೆ ಅಷ್ಟು ಏರಳವಾಗಿ ಸಿಕ್ತು. ಕಡಿಮೆ ಆದ್ಮೇಲೆ ನಾವು ಈ ದೇವಸ್ಥಾನ ಕಟ್ಟಿದ ಮಟ್ಟಿಗೆ ನಾವೆಲ್ಲರೂ ಕೂಡ ಸಾಕಾರ ಆಯ್ತು. ಆ ಜನಗಳಿಗೆ ನಾವು ಯಾವಾಗಲೂ ಕೂಡ ಚಿರಋಣಿ ಆಗಿರ್ತೀವಿ ಅಂತ ಆ ಸೇವಾ ಸಮಿತಿ ಜನಗಳು ಕೂಡ ಇವತ್ತು ಕೂಡ ಅಲ್ಲಲ್ಲಿ ಮಾತಾಡುವಂತ ನಾವು ಕಾಣ್ತಾ ಇದೀವಿ. ಈ ಸುಸಂದರ್ಭದಲ್ಲಿ ಈ 2 ದಿನ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನದಾಗಿ ಅವರು ಅವಕಾಶಗಳನ್ನ ಕಲ್ಪಿಸಿಕೊಂಡು ಎಲ್ಲಾ ಭಾಗದಲ್ಲೂ ಕೂಡ ಜನಗಳನ್ನ ಕರೆದು ದಾಸೋಹ ಮಾಡಿ, ಪ್ರಸಾದ ವ್ಯವಸ್ಥೆ ಮಾಡಿ, ಪೂಜಾ ಕೈಂಕರ್ಯಗಳ ಬಗ್ಗೆ ಮಾರಳೆಯ, ಆಚಳೆಯ, ಚಂದಳೆಯ ಹಲವಾರು ಬಸವಗಳನ್ನು ಕೂಡ ಕರೆಸಿ, ಪೂಜಾ ತಂಡದವನ್ನು ಕೂಡ ಕರೆಸಿ ವಿಜೃಂಭಣೆಯಿಂದ ನಮ್ಮ ಈ ಗ್ರಾಮದಲ್ಲಿ ಇವತ್ತು ಮತ್ತೆ ನಿನ್ನೆ 2 ದಿನ ಕೂಡ ಅವರು ಕೂಡ ನಮ್ಮ ಸೇವಾ ಸಮಿತಿಯ ಪರವಾಗಿ ಸ್ವಾಗತವನ್ನ ಕೋರ್ತಾರೆ. ಅದೇ ರೀತಿ ನಮ್ಮ ಹೆಬ್ಬಣಿ ಮಠದ ಸ್ವಾಮೀಜಿಯವರು ಕೂಡ ವೇದಿಕೆ ಮೇಲೆ ಬಂದಿದ್ದಾರೆ. ಅವರು ಕೂಡ ನಮ್ಮ ಸಮಿತಿಯ ಪರವಾಗಿ, ಗ್ರಾಮದ ಪರವಾಗಿ ಸ್ವಾಗತವನ್ನ ಕೋರ್ತಾರೆ. ಅದೇ ರೀತಿ ನಮ್ಮ ಬನ್ನಿತಾಳೆ ಕೊಪ್ಪಳು ಸ್ವಾಮೀಜಿಯವರು ಕೂಡ ವೇದಿಕೆ ಮೇಲೆ ಬಂದಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಅದೇ ರೀತಿ ಗ್ರಾಮದ ಎಲ್ಲ ಮುಖಂಡರು ಕೂಡ ವೇದಿಕೆ ಮೇಲೆ ಬಂದಿದ್ದಾರೆ. ಅವರು ಕೂಡ ನಾನು ನಮ್ಮ ಸಮಿತಿಯ ಪರವಾಗಿ ಹಾಗೂ ಗ್ರಾಮದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ಆರ್ಡಿ ಸೋಮಣ್ಣವರು ಕೂಡ ವೇದಿಕೆ ಮೇಲೆ ಬಂದಿದ್ದಾರೆ. ಅವರು ಕೂಡ ನಾನು ಗ್ರಾಮದ ಪರವಾಗಿ ಹಾಗೂ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ವೇದಿಕೆಯ ಮುಂಭಾಗಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ, ಗ್ರಾಮದ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ವೇದಿಕೆ ಮೇಲಿರುವಂತಹ ಪರಮ ಪೂಜ್ಯ ಶ್ರೀಗಳಿಗೂ ಹಾಗೂ ಗ್ರಾಮದ ಮುಖಂಡರುಗಳಿಗೂ ಹಾಗೂ ಈ ಸಭೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಗ್ರಾಮದ ಸಾರ್ವಜನಿಕ ಬಂಧುಗಳಿಗೂ ಹಾಗೂ ಭಕ್ತಾದಿಗಳಿಗೂ ಹಾಗೂ ಯುವಕ ಮಿತ್ರರಿಗೂ ಎಲ್ಲರಿಗೂ ಮೊದಲಿಗೆ ನನ್ನ ಸಿದ್ದರಾಮೇಶ್ವರ ಸೇವಾ ಸಮಿತಿಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಮೊದಲಿಗೆ ಈ ಸಿದ್ದರಾಮೇಶ್ವರ ದೇವಸ್ಥಾನ
ಸುಮಾರು ಮನೆ ರೂಪದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿಕೊಂಡು ಆ ದೇವಸ್ಥಾನದಲ್ಲಿ ನಾವು ಪೂಜೆ ಕೈಂಕರ್ಯಗಳನ್ನು ಮಾಡಿಕೊಂಡು ನಾವು ಕುಲಬಾಂಧವರು ಹಾಗೂ ಸಾರ್ವಜನಿಕರು ಎಲ್ಲರೂ ಬಂದು ಪೂಜೆ ಮಾಡಿಕೊಂಡು ನಾವು ಅಲ್ಲಿಂದ ಆಶೀರ್ವಾದ ಪಡೆಯುತ್ತಿದ್ದೆವು. ಅಂದ್ರೆ ಈ ದೇವಸ್ಥಾನಕ್ಕೆ ಅರ್ಪಿಸಿರುತ್ತಾರೆ. ನಾವು ಕಾಲಕ್ರಮೇಣ ಇಷ್ಟು ವಿನೂತನವಾಗಿ ದೇವಸ್ಥಾನ ನಿರ್ಮಾಣ ಮಾಡಿಕೊಂಡಿರಲಿಲ್ಲ. ಏನು ಸಣ್ಣದಾಗಿ ದೇವಸ್ಥಾನ ನಿರ್ಮಾಣ ಮಾಡಿಕೊಂಡು ನಾವೇ ಪೂಜೆ ಕೈಂಕರ್ಯಗಳನ್ನು ತೊಡಗಿಸಿ ನಾವು ಭಕ್ತಿಯಿಂದ ಒಂದು ಕೈ ಮುಖ್ಯ ದೇವರುಗಳು ಶುರು ಮಾಡೋದು. ಆದರೆ ಇದು ಇಷ್ಟು ವಿಶಾಲವಾಗಿ ಆಗಿಲ್ಲ. ಎಲ್ಲರೂ ಬಿಸಿಲಿದೆ, ಕಡಿಮೆ ಅವಧಿಯಲ್ಲಿ ಈ ಕಾರ್ಯಕ್ರಮ ಮುಗಿಸ್ಕೊಡ್ಬೇಕು ಅಂತೇಳಿ ಪೂಜೆಯಲ್ಲಿ ಕೇಳ್ಕೊಂಡಿದ್ವಿ. ನೀವೆಲ್ಲ ಬಿಸಿಲು ನೋಡ್ತಿದ್ರೆ ನಾವು ಹೇಳೋದಕ್ಕೆ ಚೆನ್ನಾಗಿಲ್ಲ ಅನ್ನುವಂಥ ದೃಷ್ಟಿಯಿಂದ ಆಶೀರ್ವಚನ ಒಳ್ಳೆಯದಾಗಲಿ ಎನ್ನುವಂಥದ್ದು ಮಾತ್ರ ಇರಲಿ ಎನ್ನುವಂಥದ್ದು ಮಾತು ಕೇಳ್ಕೊಳ್ತಾ ಪರ ಪೂಜೆಗೆ ಈ ಅವಕಾಶಗಳನ್ನ ತೋರಿಸ್ತಾ ಇದ್ದೀವಿ. कोड़ी में सपा के बदल समी दर्द दोए आसड़या नड़या चरणया शरणार्थी ओम नमः शिवाय शंभो महादेव ओम नमः शिवाय मंत्रिता शरणो शरणार्थी ओम नमः शिवाय खड्गमाश्रमेश्वरा शरणो शरणार्थी ओम नमः शिवाय ओम नमः शिवाय ओम नमः शिवाय ಎಲ್ಲ ಗ್ರಾಮಸ್ಥರ ವೇದಿಕೆ ಮುಂಭಾಗ ಇರುವ ಗ್ರಾಮಸ್ಥರ ಪುಟಾಣಿ ಮಕ್ಕಳೇ ನಿಮ್ಮೆಲ್ಲರ ಖುಷಿ ಮಾಡ್ತೀವಿ. ನಮ್ಮ ಯಜ್ಞಿ ಗ್ರಾಮ ಮರಳಿ ತಾಲೂಕಿನ ಅತ್ಯಂತ ಶ್ರೀಮಂತ ಗ್ರಾಮ ತಿಳಿಸಿದಾಗ ನಾವು ಇರೋದು ತಪ್ಪಾಗುತ್ತಿಲ್ಲ. ಯಾಕೆಂದರೆ ನಮ್ಮಲ್ಲಿರುವ ಅಲ್ಪ ಇದು ಚಿಕ್ಕ ಗ್ರಾಮ ಕೂಡ ಎಲ್ಲ ಗ್ರಾಮಗಳು ಹೋಲಿಸಿಕೊಂಡ್ರೆ ನಮ್ಮಲ್ಲಿ ಅತ್ಯಂತ ಶ್ರೀಮಂತ ಗ್ರಾಮ ಯಾಕೆ ಹೇಳ್ಬೇಕು ಅಂದರೆ ಪ್ರತಿ ಒಂದು ದೇವಸ್ಥಾನಕ್ಕೂ ಕೂಡ ಯಾವ ಗ್ರಾಮಕ್ಕೂ ಕಡಿಮೆ ಮಾಡಿಲ್ಲ. ಎಲ್ಲ ಗ್ರಾಮಕ್ಕೂ ಗೋಪುರಗಳನ್ನು ನಿರ್ಮಾಣ ಮಾಡಿ ಎಲ್ಲ ಗ್ರಾಮ ದೇವಸ್ಥಾನಗಳು ಕೂಡ ಒಂದೇ ರೀತಿಯಲ್ಲಿದ್ದು ನಮ್ಮ ಗ್ರಾಮದ ಪುಣ್ಯ ವಹಿಸಿ ಬೆಳೆಯುತ್ತದೆ. ಅದರಿಂದ ಈ ಮಳವಳ್ಳಿ ತಾಲೂಕಿನಲ್ಲಿ ಎಲ್ಲ ಗ್ರಾಮದಲ್ಲಿರುವ ದೇವಸ್ಥಾನಗಳಿಂದ ನಮ್ಮ ಗ್ರಾಮದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ದೇವಸ್ಥಾನಗಳನ್ನು ಕಟ್ಟಿ ಭಗವಂತನ ಕೃಪೆಗೆ ನಮ್ಮ ಗ್ರಾಮದಲ್ಲಿ ಪಾತ್ರರಾಗಿರುತ್ತಾರೆ ಎಂದು ಹೇಳ್ತಾ ಅದೇ ರೀತಿ ಮಠ ಮಂದಿರ ಎಲ್ಲವೂ ಕೂಡ ಸುಭಿಕ್ಷವಾಗಿರೋದೇ ನಮ್ಮ ಗ್ರಾಮದಲ್ಲಿ ಮಾಡ್ತಿರೋದಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ. ಅದೇ ರೀತಿ ಎಲ್ಲ ಪೂಜೆಗಳ ಆಶೀರ್ವಾದಗಳು ನಮ್ಮ ಗ್ರಾಮದ ಮೇಲೆ. ಹಾಗಾಗಿ ನಾವು ಅತ್ಯಂತ ಶ್ರೇಷ್ಠರು ಅಂತ ಹೇಳ್ತಾ ನನ್ನ ಎರಡು ಮಾತು ವಿರಾಮವನ್ನು ಕೊಡುವುದನ್ನು ಶಿವಮೊಗ್ಗ ದೇವರ ಕೃಪೆಗೆ ಪಾತ್ರರಾಗಿದ್ದೀವಿ ಎನ್ನುವಂಥ ಸಂದೇಶ ಮತ್ತು ಆಶೀರ್ವಾದ ನೀಡಿದಂಥ ಪರಮ ಪೂಜ್ಯ ಶಂಭುಲಿ ಮಹಾಸ್ವಾಮಿಗಳವರಿಗೆ ನಮ್ಮ ಗ್ರಾಮದ ಪರವಾಗಿ ಹಾಗೂ ತಮ್ಮೆಲ್ಲರ ಭಕ್ತರ ಪರವಾಗಿ ಅವರಿಗೆ ಭಕ್ತಿಪೂರ್ವಕ ಗೌರವವನ್ನು ಸಮರ್ಪಣೆ ಮಾಡೋಣ. ಕೊನೆಯ ಘಟ್ಟ ಪರಮ ಪೂಜ್ಯರು ಮಾತಾಡೋದಕ್ಕೆ ಮುಂಚೆ ಈ ನಮ್ಮ ಸಿದ್ದರಾಮೇಶ್ವರ ದೇವಾಲಯದ ಮುಖ್ಯ ಒಬ್ಬ ಗ್ರಾಮದ ಅದಕ್ಕೆ ಸಂಬಂಧಪಟ್ಟಂತ ವೆಚ್ಚನ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿ ಆ ದೇವಸ್ಥಾನಕ್ಕೆ ಅವರು ಆ ದೇವರಿಗೆ ಪಾತ್ರರಾಗಿದ್ದಾರೆ. ಅವರಿಗೆ ಸುಖ ಸಂಪತ್ತು ಸಮೃದ್ಧಿನ ದೊರಕಿಸಿಯ ಭಗವಂತ ಅನ್ನುವಂಥದ್ದನ್ನ ಕೇಳ್ಕೊಂತ ಅವರಿಗೆ ಗುರುಗಳ ಮೂಲಕ ಒಂದು ಭಕ್ತಿಪೂರ್ವಕ ಸಮರ್ಪಣೆ ಮಾಡ್ಕೊಂಡು ಎಲ್ಲ ಎತ್ಕೊಳ್ಳಿದೆ ಅವ್ರಿಗೆ ಚಪ್ಪಾಳೆ ಮೂಲಕ ಒಂದು ಗೌರವನ ನಾವು ಅರ್ಪಣ. ಎಲ್ಲಿ ಕೂತಿದ್ರು ಕೂಡ ಅವರೆಲ್ಲ ಚಪ್ಪಾಳೆ ಅಲ್ಲಿಂದೇ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಮುಂದೆ ಖಾಲಿಗಿರ್ಬೇಡಿ, ಇಲ್ಲೇ ಕೂತಿರೋರೆಲ್ಲ ಕೂಡ ಚಪ್ಪಾಳೆ ಮಾಡಿ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಕುಮಾರಪ್ಪನವರಿಗೆ ಸುಖ ಸಂಪತ್ತು ದೊರಕಲಿ, ಇನ್ನೂ ಗ್ರಾಮಕ್ಕೆ ಆಗುವಷ್ಟು ದಾನಗಳನ್ನ ನೀಡಲಿ ಅವರು ಕೇಳ್ತಾ ಈ ಸಂದರ್ಭದಲ್ಲಿ ಅವ್ರನ್ನ ಕೇಳ್ಕೊಳ್ತಾರೆ. ಹಾಗೆ ಇದೇ ಸಂದರ್ಭದಲ್ಲಿ ಈ ದೇವಸ್ಥಾನದ ವಿನ್ಯಾಸ ಮತ್ತೆ ತಾವೆಲ್ಲರ ಚಪ್ಪಾಳೆ ಮೂಲಕ ಅವ್ರನ್ನ ಅಭಿನಂದಿಸಬೇಕು ಅಂತೇಳಿ ಅವ್ರನ್ನ ಕೇಳ್ಕೊಳ್ತಾರೆ. ಈ ಸುಸಂದರ್ಭ ಸೋಮಣ್ಣವರಿಗೆ ಇನ್ನೂ ಸ್ವಲ್ಪ ಆಯುಷ ಆರೋಗ್ಯ ಕೊಟ್ಟು ಎಲ್ಲಾ ಗ್ರಾಮಗಳು ಕೂಡ ಈ ತರ ದೇವಾಲಯಗಳು ಅವರ ಕೈಯಲ್ಲಿ ನಿರ್ಮಾಣ ಆಗಲಿ. ಗುರು ಪಾದವಿಡದಲ್ಲೇ ಕಾಣೋದನ್ನು ಕಾಣಬಹುದು. ಭೀಶ್ವರ ಪರಮ ಪವಿತ್ರ ಒಂದು ಹೆಬ್ಬಣಿ ಗ್ರಾಮದಲ್ಲಿ ಈ ಅತ್ಯಂತ ಶುಭ ದಿವಸ ಸಿದ್ದರಾಮೇಶ್ವರ ಮತ್ತು ಚಿಕ್ಕತಾಯಮ್ಮ ಕರಗಮ್ಮ ದೇವಸ್ಥಾನದ ಜೀರ್ಣೋದ್ಧಾರದ ಒಂದು ಸಮಾರಂಭಕ್ಕೆ
ವೇದಿಕೆ ಮೇಲೆ ಇಲ್ಲಿ ಬಂದು ಆಸೀನರಾಗಿ ನಿಮಗೆ ಆಸ್ಪತ್ರೆ ನೀಡತಕ್ಕಂಥ ಪರಮ ಪೂಜ್ಯರು ಶಂಭುಲಿಂಗ ಮಹಾಸ್ವಾಮಿಗಳವರಿಗೆ ನಮಸ್ಕರಿಸುತ್ತಾ, ಹಾಗೂ ಅದೇ ರೀತಿಯಲ್ಲಿ ನಿಮಗೆ ಆ ಭಗವಂತನ ಸ್ವರೂಪಿನಂತೆ ಓಂಕಾರವನ್ನು ತಮಗೆಲ್ಲ ಮುಚ್ಚಿ ನಿಮ್ಗೆ ಆಸ್ವದಿಸ್ತಕ್ಕಂಥ ಪರಮ ಪೂಜ್ಯ ಶಿವಜ್ಯೋತಿ ಭಕ್ತರೇ, ಮಾತೆಯರೇ, ಮಕ್ಕಳೇ, ನಿಮ್ಮೆಲ್ಲ ಅಂತರಾತ್ಮ ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ನಮಗೊಬ್ಬರು ಭಾಳ ಮೊದಲು ಹೇಳಿದ್ದಾರೆ. ಯಾಕಂದರೆ ನಾವು ಹೇಳಲಿರೋದು ನೀವೆಲ್ಲ ವಿಶ್ವದಲ್ಲಿರೋದು, ಇನ್ನು ಸ್ವಲ್ಪ ಮಾತಾಡಿದ್ರೆ ನೀವು ಇದೆಲ್ಲ ಮಾತಾಡ್ತೀರ, ನಾನು ಮಾತಾಡಬೇಕಾಗಿತ್ತು. ಯಾಕಂತಂದರೆ ಸುಮಾರು 1 ವರ್ಷ 2 ವರ್ಷಕ್ಕೆ ಒಂದು ದೇವಸ್ಥಾನ ಓಪನ್ ಮಾಡ್ತಿದೆ ಇರ್ತಾರೆ. ಮಲ್ಲೊಂದು ಬಸವೇಶ್ವರ ದೇವಸ್ಥಾನ, ಮತ್ತು ಕಾಡಲ್ಲೊಂದು ದೇವಸ್ಥಾನ, ಮತ್ತು ಮೊನ್ನೆ ಇದೊಂದು ದೇವಸ್ಥಾನ, ಮಠ ಇರ್ಬೋದು. ಇವತ್ತು ಸಿದ್ದರಾಮೇಶ್ವರ ಚಿಕ್ಕತಾಯಮ್ಮ ಕರ್ಗಮ್ಮ ದೇವಸ್ಥಾನ ಇರ್ಬೋದು. ಇನ್ನೂ ಒಂದು 6 ತಿಂಗಳು 3 ತಿಂಗಳಲ್ಲಿ ಇನ್ನೊಂದು ಅಲ್ಲಿ ಮಂಟಪವನ್ನು ಕೂಡ, ಬಸವ ಮಂಟಪವನ್ನು ಕೂಡ ಉದ್ಘಾಟನೆ ಆಗ್ತಾ ಇದೆ. ಅತ್ಯಂತ ಈ ದಟ್ಟ ಕಾಡಿನಲ್ಲಿ ಈ ಮಳೆಗಾಲದ ಬೆಳೆಯಲ್ಲಿ ಬೆಳೆದು ನಮಗೆ ಒಳ್ಳೆಯದಾಗಬೇಕು ಅನ್ನುವಂಥ ಕೆಲಸ ಇಲ್ಲಿ ಎಲ್ಲರೂ ಯಾರು ಮಾಡ್ತಾ ಇದ್ದಾರೆ ಅಂತಾರೆ. ಅದು ಯಪ್ಪಣಿ ಗ್ರಾಮ, ಎಲ್ಲ ಜನಾಂಗದವರು ಕೂಡ ಇದನ್ನು ನಾವು ಮಾಡ್ತಾರೆ. ಯಾಕಂದರೆ ಬಸವಣ್ಣ ಒಂದು ಕಡೆ ಹೇಳ್ತಾನೆ, ಇವನಾರವ ಇವನಾರವ, ಇವ ನಮ್ಮವ ಎಂದೆನಿಸಿದೆಯ ಅಂತ. ಇಲ್ಲಿ ಆ ಬಸವೇಶ್ವರ ದೇವಸ್ಥಾನ ಕಟ್ಟಲಿ, ಸಿದ್ದರಾಮೇಶ್ವರ ದೇವಸ್ಥಾನ ಕಟ್ಟಲಿ, ಚಿಕ್ಕತಾಯ ಕರಗಮ್ಮನ ದೇವಸ್ಥಾನ ಕಟ್ಟಲಿ, ಯಾವುದೇ ದೇವಸ್ಥಾನ ಕಟ್ಟಲು ಕೂಡ ಇದು ಅವ್ರು ಕಟ್ಟಿದ್ದಾರೆ, ಅವ್ರ ಜಾತಿಯಿಂದ ನಾವ್ಯಾಕೆ ಕೊಡಬೇಕು, ನಮ್ಮ ಜಾತಿ ಇವ್ರು ಯಾಕೆ ಕೊಡಬೇಕು ಅನ್ನೋ ಭಾವನೆ ಇದ್ದರೆ ಇದು ಬಸವ ತತ್ವದಲ್ಲಿ ಇರ್ತಕ್ಕಂಥ ಒಂದು ಗ್ರಾಮ ಅಂದರೆ ಅದು ಯಪ್ಪಣಿ ಗ್ರಾಮ ಅಂತಕ್ಕಂಥದ್ದು ನಮ್ಮ. ಯಾಕಂದರೆ ಈ ಸಿದ್ದರಾಮೇಶ್ವರ ದೇವಸ್ಥಾನ ಗೋಪುರ ಅಂದರೆ ನೋಡ್ಲಿಕ್ಕೆ ಕಾಣಿಸುತ್ತೆ, ನಮ್ಮ ಲೆಕ್ಕ ಕೇಳಬಾರ್ದು. ಎಷ್ಟು ದುಡ್ಡನ್ನು ನಮ್ಮ ಕುಮಾರಪ್ಪನವರು ಯಾವ ರೀತಿ ಕಟ್ಟಿದ್ದಾರೆ, ಯಾವ ರೀತಿ ಕೊಟ್ಟಿದ್ದಾರೆ ದೇವಸ್ಥಾನ ಅಂತಂದರೆ ನಮ್ಮ ಗ್ರಾಮಕ್ಕೆ ಒಳ್ಳೆಯದಾಗಲಿ ಅಂತ. ಮೊದಲು ನನಗೆ ಒಳ್ಳೆಯದಾಗೋದಕ್ಕಿಂತ ಗ್ರಾಮಕ್ಕೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗುತ್ತಾ ಎಷ್ಟು ಹೇಳಿದ್ರು ಕೂಡ ಸಾಲದು ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ಹಾಗಾಗಿ ಇವತ್ತು ಈ ಗ್ರಾಮಗಳಲ್ಲಿ, ಯಾವಾರ ಒಂದು ಗ್ರಾಮಗಳಲ್ಲಿ ಒಂದು ಪೂಜೆ, ಒಂದು ಕಡೆ ಬಸವತತ್ವ ಇರ್ಬೋದು, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಬೆಚ್ಚು ಇತ್ತಾವಳೆ ತಾಮ್ರಗಳಿಂದ ಮಾಡತಕ್ಕಂಥ ದೇವರಲ್ಲ, ತನ್ನ ತಾನು ಅರಿತು ತಾನು ಯಾರೆಂದು ತಿಳಿದರೆ ತಾನೇ ದೇವರು ನೋಡಕ್ಕೆ ಸಂಗಮ ದೇವ ಅಂತಕ್ಕಂಥ ಮಾತನಾಡಿಕೊಳ್ಳೋದು. ಹಾಗಾಗಿ ಅದು ಸತ್ಯ ಇರ್ಬೋದು, ಆದರೆ ತಾನೇ ದೇವರಾಗವತ್ತಿಯೇ ಅಲ್ಲಿ ಇನ್ನೊಂದು ದೇವರನ್ನು ಸೃಷ್ಟಿ ಮಾಡುವಂಥ ಶಕ್ತಿ ಈ ಯಪ್ಪಣಿ ಗ್ರಾಮಕ್ಕೆ ಬಂದಿರತಕ್ಕಂಥದ್ದು. ಆದ್ದರಿಂದ ಮತ್ತೆ ಒಂದೊಂದು ದೇವಸ್ಥಾನಗಳ ಕಟ್ಟಡಗಳು ಕೂಡ ಸಡಗರದಿಂದ ನೋಡಿ ಎಷ್ಟೊತ್ತಿಗೆಯನ್ನು ಗುರುಗಳಿಗೆ ಕೊಡ್ತಾರೆ ಪ್ರಸಾದವಾಗಿ. ಇಲ್ಲಿ ಗುರುಗಳೇ ಈ ಊರು ಗ್ರಾಮಕ್ಕೆ ಕೊಟ್ಟವರ ಅಂತಂದರೆ ಅಲ್ಲಿಗೆ ಗುರುಗಳಿಗೆ ಇಲ್ಲಿ ಶಿವನೇ ಇದ್ದಾನೆ, ಶಿವನಿಗೆ ಕೊಟ್ಟಂಥ ಮಾತು ಯಪ್ಪಣಿ ಗ್ರಾಮ ಅಂತ ಅನ್ನುವ ರೀತಿಯಲ್ಲಿ ನಮ್ಮ ಶಿವಜ್ಯೋತಿ ಸ್ಥಾನಗಳು, ಇನ್ನೂ ಬೇಕಾದಷ್ಟು ಎಲ್ಲ ದೇವಸ್ಥಾನಗಳು, ಗೋಪುರಗಳು. ಯಾಕಂದರೆ ನಾವು ಬರುವಾಗ ಏನೋ ತಕ್ಕಂಡು ಬರಲ್ಲ, ಹೋಗೋಗಿ ತಕ್ಕಂಡು ಹೋಗಲ್ಲ. ಇರೋವರೆಗೆ ಬರೋದು ಒಂದು ದಿನ, ಹೋಗೋದು ಒಂದು ದಿನ, ಬದುಕೋದು ಬಾಳೋದೊಂದು ದಿನ. ಒಂದು ದಿನದಲ್ಲಿ ನಾವೇನು ಇನ್ನೂ ಅವ್ರಿಗೆ ನಮಗೊಬ್ಬರು ಅವ್ರು ಹೇಳ್ತಿರೋ ಇನ್ನೂ ಸ್ಥಾನಮಾನ ಚಿಕ್ಕದಾಗಿತ್ತು ಅಂತ. ಮುಂದೊಂದು ಜನ್ಮದಲ್ಲಿ ಅವ್ರಿಗೆ ಇನ್ನೂ ಒಂದು ದೊಡ್ಡ ಸ್ಥಾನಮಾನ ಸಿಗಲಿ ನಮ್ಮ ಶಿವಜ್ಯೋತಿ ಸ್ವಾಮಿಗಳಿಗೆ ಅಂತ ಹೇಳ್ತಾ, ಈ ಗ್ರಾಮದಲ್ಲಿ ಎಲ್ಲರೂ ಕೂಡ ಇಷ್ಟು ಒಗ್ಗಟ್ಟಾಗಿ ಮಾಡೋದು ನಮಗೆ ಭಾಳ ಸಹಾಯಕ. ನಾನು ಕರೀತಲೇ ಇರ್ತಾರೆ ಗ್ರಾಮದವರು, ನಾನು ಬರ್ತಲೇ ಇರ್ತೀನಿ. ನಮಗೂ ಯಪ್ಪಣಿಗೂ, ನಮ್ಮ ಕುಂದೂರು ಬೆಟ್ಟಕ್ಕೂ ಯಪ್ಪಣಿ ಗ್ರಾಮಕ್ಕೂ ವಿಶೇಷವಾದ ಬಾಂಧವ್ಯ ಇದೆ. ಸಲ್ಲಿಸಲಾಗ್ತಾ ಇದೆ. ಈಗ ಕಾರ್ಯಕ್ರಮ ಅಂತಿಮಕ್ಕೆ ಬಂದಿದೆ. ಶಿವಜ್ಯೋತಿ ಗುರುಗಳವ್ರನ್ನ ಭಕ್ತಿಪೂರ್ವ ಗೌರವಿಸಬೇಕು ಅಂತೇಳಿ ಅವ್ರನ್ನ ಕೇಳ್ಕೊಳ್ತಾ ಇದೆ. ಭಕ್ತಿಪೂರ್ವ ಎಲ್ಲರೂ ಕೂಡ ಚಪ್ಪಾಳೆ ಮಾಡ್ತಾ ಅವ್ರಿಗೆ ನಾವು ಮತ್ತೊಮ್ಮೆ ಅವರಿಗೆ ಚಪ್ಪಾಳೆ ಮಾಡ್ತಾರೆ. ನಾವು ನಮ್ಮ ಯಪ್ಪಣಿ ಮಠದ ಈ ಕಡೆ ನೋಡಿ ಹೇಗೆ ನಮ್ಮ ಪೂಜೆಗಳು ಕೂಡ ದೇವಸ್ಥಾನಕ್ಕೆ ಅವರು ಗ್ರಾಮದ ಪರವಾಗಿ ಅವರಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ.
ಅಭಿಮಾನಿಗಳನ್ನ ಇಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಲ್ಲಿ ನೋಡಿ ಅಪ್ಪಾಜಿ, ಈ ಗ್ರಾಮ ಇಲ್ಲಿ ನೋಡಿ ಕುಮಾರ್ ಅಪ್ಪಾಜಿ, ಬೆಳೀಲಿ, ಎಲ್ಲ ಥರದ ದೇವರ ಪೂಜಾ ಕೈಂಕರ್ಯಗಳು ಕೂಡ ನಡೆಯಲಿ. ಆಗಾಗ ಈ ಕಡೆ ನೋಡಿ, ನಿರ್ಮಾಣ ಮಾಡಿ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಸಂದರ್ಭದಲ್ಲಿ ಇಲ್ಲಿ ಧರ್ಮ ಪೂಜೆಗೆ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಗ್ರಾಮಸ್ಥರು ಹೇಳವ್ರೆ, ನಿಮಗೆ ಒಳ್ಳೆಯದಿದೆ, ಕೆಟ್ಟಾಗೋದು ಬೇಡ, ನೀವು ಗೋಯಿಕೆ ಇದೆ ಅಂತೆಲ್ಲ ಹೇಳಿದ್ದಾರೆ. ಅವ್ರಿಗೆಲ್ಲ ತಂದು ಕೂಡ ಮುಟ್ಟಿನ ಸಾಕು ಸಾಕು ಬೇಕಾದಷ್ಟು ಚಿಕ್ಕ ನೋಡಿ ಈ ಕಡೆ ನೋಡಿ, ಈ ಕಡೆ ಬಜ್ಜೆ, ಬೆಳೆತರದಲ್ಲಿ ಅವರು ಬೆಳೆದಿ ಗೌಡರು ಗೌಡರು ಪಕ್ಕದ ಹಾಂ ಬನ್ನಿ ಎಲ್ಲ ಹಾಕಿ ಬನ್ನಿ ಇಲ್ಲಿ ಕಡೆ ಯಶಸ್ವಿಯಾಗಿ ಒಳ್ಳೆಯದಾಗಲಿ ಗೌಡರಿಗೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಕರ್ಗಮ್ಮ ಸಿದ್ದರಾಮೇಶ್ವರ ಗರಸ್ತೆ ಅವರಿಗೆ ಗೌಡರಿಗೆ ಮಾತನಾಡ್ತಾ ಈ ಸಂದರ್ಭದಲ್ಲಿ ಅವರಿಗೆ ಗಮನಿಸ್ತೀವಿ. ಹಲವಾರು ಭಕ್ತರು ದಾನ ಮಾಡಿರುವಂಥವರೆಲ್ಲೂ ಕೂಡ KFPಯಿಂದ ಗುರುಗಳು ಆಗಮಿಸಿದಂತೆ ಅರ್ಧ ಗಂಟೆ 1 ಗಂಟೆ ಆಗುತ್ತಂತೆ. ಅವ್ರು ಏನು ತನುಮನ ಧನ ಸಮರ್ಪಣೆ ಮಾಡೋದು ಚಪ್ಪಾಳೆ ಒಂದು ಇಲ್ಲಿ ಸೇರಿ ಅವ್ರನ್ನ ಕೇಳ್ತಾರೆ. ಹಾಂ ಹಾಗೂ ಗ್ರಾಮಕ್ಕೆ ಹಿರಿಯರ ಕಾಣ್ತಿರುವಂಥ ಕೃಷ್ಣಾಂಶರು ಕೂಡ ಇದ್ದಾರೆ. ಅವ್ರಿಗೂ ಸ್ವಲ್ಪ ಅವ್ರನ್ನ ಈ ಕಡೆ ನೋಡಿ ಮಗ, ಈ ಕಡೆ ನೋಡಿ. ಒಳ್ಳೆಯದಾಗಲಿ ಅವರಿಗೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಗುರುಗಳು ಆಶೀರ್ವದಿಸಿದ್ದಾರೆ. ಹಾಂ ಈ ಕಾರ್ಯಕ್ರಮನ ಹಾಂ ಓಕೆ. ಮಂಡ್ಯ